ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಿದ್ದೀನಿ. ಬೆಳಗ್ಗೆನೇ ರೆಡಿ ಆಗ್ತಾ ಇದ್ದೀವಿ. ಸೀರೆ ಉಟ್ಕೊಂಡಿದ್ದೀನಿ. ಸಕ್ಕತ್ತಾಗಿತ್ತು ಸೀರೆ ಮಾತ್ರ. ಇದು ನನ್ನ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಈ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇನ್ನು ಖುಷಿಮಾಗೂ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಪರಿಗೆ ನಾವೆಲ್ಲರೂ ರೆಡಿ ಆಗ್ತಾ ಇದ್ದೀವಿ ಅಂದರೆ ಅವಳಿಗೆ ಇತ್ತೀಚೆಗೆ ಗೊತ್ತಾಗ್ಬಿಡುತ್ತೆ ಎಲ್ಲೋ ಹೋಯ್ತವ್ರು ಇವರು ಅಂತ. ಮತ್ತು ಬಾಗಿಲಿಂದ ಇಷ್ಟು ದಿನ ಅವಳು ಹೊರಗಡೆ ಬರ್ತಾ ಇರಲಿಲ್ಲ. ಇವಾಗ ನಾವು ರೆಡಿ ಆಗಿದ್ದೀವಿ ಅಂತ ಗೊತ್ತಾಗಿ ಹೊರಗಡೆ ಬರೋದಕ್ಕೆಲ್ಲ ಶುರು ಮಾಡ್ಕೊಂಬಿಟ್ಟವಳೆ. ಹಿಂಗೆ ಖುಷಿಮಾಗಿ ಏನಂತಂದರೆ ನಾನು ಇವಾಗ ರೆಡಿ ಆಗಿರ್ತೀನಲ್ಲ, ಅವಳಿಗೆ ಏನಂದರೆ ಐಲೈನರ್ ಹಾಕು ಅಂತ ಕೇಳ್ತಾಳೆ, ಲಿಪ್ಸ್ಟಿಕ್ ಹಾಕು ಅಂತ ಕೇಳ್ತಾಳೆ. ನಾನೇನು ಮಾಡ್ತೀನಿ ಅಂದರೆ ಐಲೈನರ್ ಕಂಪ್ಲೀಟಾಗಿ ಹಾಕಲ್ಲ, ಸುಮ್ಮನೆ ಲಾಸ್ಟಲ್ಲಿ ಈ ರೀತಿ ಒಂದು ಲೈನ್ ಹಾಕ್ತೀನಿ. ಮತ್ತು ಅವಳಿಗೆ ಅಂತ ಸಪ್ರೇಟಾಗಿ ಒಂದು ಲಿಪ್ ಬಾಮ್ ತರಿಸ್ಬಿಟ್ಟಿದ್ದೀನಿ. ಲಿಪ್ಸ್ಟಿಕ್ ಹಚ್ಚಲ್ಲ, ಲಿಪ್ ಬಾಮ್ ತರಿಸ್ಬಿಟ್ಟಿದ್ದೀನಿ. ಅವಳಿಗೆ ಸ್ಟ್ರಾಬೆರಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಅದಕ್ಕೆ ಸ್ಟ್ರಾಬೆರಿದು ಒಂದು ಲಿಪ್ ಬಾಮ್ ತರಿಸ್ಬಿಟ್ಟಿದ್ದೀನಿ. ಅದನ್ನೇ ಹಚ್ಕೋಬೇಕು ಅವಳಿಗೆ ಇಷ್ಟ ಬಂದಂಗೆ ಹಚ್ಕೋತಾ ಇರ್ತಾಳೆ. ಇವಾಗ ಲಿಪ್ ಡ್ರೈ ಕೂಡ ಆಗ್ತಾ ಇರ್ತಲ್ಲ, ಆ ಟೈಮಲ್ಲಿ ಲಿಪ್ ಬಾಮ್ ಹಚ್ಕೊಂಡ್ರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಅವಳಿಗೆ ಒಂದು ಕೊಟ್ಬಿಟ್ಟಿದ್ದೀನಿ ಸಪ್ರೇಟಾಗಿ. ಇಲ್ಲಾಂದರೆ ಲಿಪ್ಸ್ಟಿಕ್ ಹಚ್ಚು ಅಂತ ಹಠ ಮಾಡ್ತಾಯಿರ್ತಾಳೆ. ಈ ಮಕ್ಕಳು ಹೆಂಗೆ ಅಂದರೆ ನಾವೇನು ಯೂಸ್ ಮಾಡ್ತೀವಿ ಅವರು ಅದನ್ನೇ ಕೊಡು ಅಂತ ಕೇಳ್ತಾರಲ್ವ. ಮತ್ತು ನಾವು ಹೆಂಗೆ ಮೇಕಪ್ ಮಾಡ್ಕೊತೀವಿ ಅವಳು ಅದೇ ಥರ ಮೇಕಪ್ ಮಾಡ್ಕೊಳ್ತಾಳೆ. ನಾನು ಇಲ್ಲದೇ ಇರುವಾಗ ಕನ್ನಡಿ ಮುಂದೆ ನಿಂತ್ಕೊಂಡು, ಸೊ ಮಿರರ್ ಮುಂದೆ ನಿಂತ್ಕೊಂಡು ಹಾಗೆ ಇವತ್ತು ನಾವು ರೆಡಿಯೆಲ್ಲ ಆಯಿತು. ರೆಡಿಯೆಲ್ಲ ಆಗಿ ಎಲ್ಲ ಹೊರಡ್ತಿದ್ದೀವಿ ಅಂತಂದರೆ ಶಿಲ್ಪಾ ಪಾಪು ನಾಮಕರಣ. ಚಾಂದಿ ಪಾಪು ನಾಮಕರಣಕ್ಕೆ ಹೋಗಿ ಬಂದೆ, ನೀವೆಲ್ಲರೂ ನೋಡಿರ್ತೀರ. ಶಿಲ್ಪಾ ಪಾಪು ನಾಮಕರಣಕ್ಕೆ ಇವಾಗ ಹೊರಡ್ತಾ ಇದ್ದೀವಿ. ನೀವೆಲ್ಲರೂ ಕೇಳ್ಬೋದು, ನಿಖಿತವ್ರೆ ಶಿಲ್ಪ ಎಲ್ಲಿ ಬಾಣ್ತನ ಮಾಡಿಸ್ಕೊಂಡ್ಲು, ಎಲ್ಲಿ ನಾಮಕರಣ ಮಾಡ್ತವ್ರೆ ಅಂತ ಕೇಳ್ಬೋದು. ಸೊ ಆಲ್ರೆಡಿ ಹೆಂಗಿರೋ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಅದಕ್ಕೆ ಶಿಲ್ಪ ಅವಳು ಊರಿಗೆ ಹೋಗೇ ಇಲ್ಲ, ರಂಗನಹಳ್ಳಿಗೆ ಹೋಗೇ ಇಲ್ಲ ಬಾಣ್ತನ ಮಾಡಿಸ್ಕೊಳ್ಳೋಕ್ಕೆ. ಅವಳು ಇಲ್ಲೇನೇ ಬೆಂಗಳೂರಿನಲ್ಲೇ ಅವ್ರ ಮನೆಯಲ್ಲೇ ಡೆಲಿವರಿ ಮಾಡ್ಕೊಂಡು ಅಲ್ಲೇ ಅವ್ರ ಅಮ್ಮನ ಕರೆಸ್ಕೊಂಡು ಬಾಣ್ತನ ಮಾಡಿಸ್ಕೊಂಡು. ಇನ್ನು ಇದು ಬಂದು ನಾಮಕರಣ ಬಂದುಬಿಟ್ಟು ಅವರ ಯಜಮಾನ್ರು ಊರಿನಲ್ಲೇ ನಡೀತಾ ಇರೋದು. ಅವ್ರು ಬಂದು ಕುದೂರು, ಅವರ ಹಸ್ಬೆಂಡ್ ಊರು. ಸೊ ಅಲ್ಲೇನೇ ಫಂಕ್ಷನ್ ಮಾಡ್ತಾಯಿದ್ದಾರೆ. ಅಂದರೆ ಆ ಊರಲ್ಲಿ ಅವ್ರದ್ದು ಮದುವೆ ಬೇರೆ ಯಾವುದೇ ಫಂಕ್ಷನ್ಗಳಾಗಲಿ ಏನು ಮಾಡಿರಲಿಲ್ಲ. ಮತ್ತು ಅವರ ಹಸ್ಬೆಂಡ್ ಕಡೆಯವರೆಲ್ಲ ಬರೋದಕ್ಕೆ ಈಸಿ ಆಗುತ್ತೆ ಎಲ್ಲ ಅಂತ ಅಂದ್ಕೊಂಡು ಫಂಕ್ಷನ್ ಇವಾಗ ನಾಮಕರಣ ಮಾಡ್ತಿರೋದು. 9ನೇ ತಿಂಗಳಿಗೆ ನಾಮಕರಣ ಮಾಡ್ತಾಯಿದ್ರೆ 9 ತಿಂಗಳಾಗೋಯ್ತು. ಇವತ್ತಿನವ್ರಿಗೆ ಇನ್ನೂ ನಾನು ಎಲ್ಲೂ ಪಾಪು ಫೋಟೋ ರಿವೀಲ್ ಮಾಡೋದಾಗಲಿ ಇದು ಮಾಡಿಲ್ಲ. ಸೊ ನಾನು ಅಷ್ಟಾಗಿ ಡೆಲಿವರಿ ಆದಾಗ ಅವಳಿಗೆ ಹೋಗಿ ಹಾಸ್ಪಿಟಲ್ಗೆ ಹೋಗಿದ್ದೆ. ಆವಾಗಲೂ ಕೂಡ ಅಷ್ಟೇನೆ ನಾನು ಮಾಡಲಿ. ಯಾಕಂದರೆ ನಾನು ಹೇಳ್ತಾ ಇರ್ತೀನಿ, ಅವ್ರ ಹಸ್ಬೆಂಡು ಸ್ವಲ್ಪ ಏನು ರಾಜಕೀಯ ಆ ಥರದ್ರಲ್ಲಿ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಪಬ್ಲಿಕ್ ಪ್ರೋಗ್ರಾಮಲ್ಲಿ ಈ ಥರ ಎಲ್ಲ ಇಷ್ಟ ಆಗೋದಿಲ್ಲ. ಒಬ್ರಿಗೆ ಇಷ್ಟ ಇಲ್ಲ ಅಂತ ಹೇಳ್ಮೇಲೆ ನಾವು ಅದನ್ನು ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಎಲ್ಲೂ ತೋರಿಸಿಲ್ಲ, ಮಗುನೂ ತೋರಿಸಿಲ್ಲ. ನಮ್ಮ ಶಿಲ್ಪನ ಮಾತ್ರ ತೋರಿಸ್ತೀನಿ ಅಷ್ಟೇ ಜಾಸ್ತಿ. ಸೊ ಇನ್ನು ನಾವು ಹೊರಟ್ವಿ. ಸಿಕ್ಕಾಪಟ್ಟೆ ಬಿಸಿಲು. ಏನಾಯ್ತಂದರೆ ನನ್ನ ಸನ್ ಗ್ಲಾಸಸ್ ಇತ್ತು, ನನ್ನ ಕಾರ್ ಒಳಗಡೆ ಇದ್ದೇ ಇರುತ್ತೆ ಒಂದು ಯಾವಾಗ್ಲೂ. ನಾನು ಇದೇ ಅಂದ್ಕೊಂಡು ಮನೆಗೆ ಬಂದು ಕಾರತ್ತೆ. ಆಮೇಲೆ ಅರ್ಧ ಬಂದಮೇಲೆ ತುಂಬ ಬಿಸಿಲಾಯಿತು, ಕಣ್ಣೆಲ್ಲ ನೋವು ಬರೋಕ್ಕಾಯ್ತು, ತಲೆನೋವು ಬರೋಕ್ಕೆ ಶುರು ಆಗ್ಬಿಡ್ತು. ಎಲ್ಲಿ ಅಂತ ತೆಗೆದ್ರೆ ಸ್ಪೆಕ್ಸ್ ಇಲ್ಲವೇ ಇಲ್ಲ. ತೆಗೆದ್ಬಿಟ್ಟಿದ್ರಂತೆ. ಮೊನ್ನೆ ಖುಷಿಮಾನೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಹಾಕೋಕ್ಕೆ ಅಂತ ಹೇಳಿ ಅಲ್ಲಿಲ್ಲ. ಅದಕ್ಕೆ ಖುಷಿಯಮ್ಮ ನನಗೆ ತಲೆನೋವು ತಡಿಲಾರ್ದಲ್ಲೇ ಖುಷಿಯಮ್ಮನ ಸ್ಪೆಕ್ಸ್ನೇ ಚಿಕ್ಕದಾಗಿ ನೋಡ್ಕೊಳ್ಳೋ ಥರ ಅದನ್ನು ಹಾಕ್ಕೊಂಡಿದ್ದೆ. ಅದಕ್ಕೆ ರಕ್ಷಿತ್ ನಗ್ತಾಯಿದ್ದ, ಸೋಮು ಮತ್ತು ರಕ್ಷಿತ್ ಇಬ್ಬರು ನಗ್ತಾಯಿದ್ರು. ಇನ್ನು ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿದೆ, ಕೃಷ್ಣಲ್ಲಿ ಅಂದ್ಬಿಟ್ಟೇನೋ ಇದು ಒಂಥರ ಈ ಫಾರ್ಮ್ ಹೌಸ್ ಥರ ಮಾಡಿದ್ದಾರೆ ಕಾನ್ಸೆಪ್ಟಲ್ಲಿ. ತುಂಬ ಚೆನ್ನಾಗಿದೆ ಇದು. ಸೊ ಬರ್ತೀವಿ. ಕಬ್ಬಿನ ಜ್ಯೂಸು ಸಿಕ್ಕಾಪಟ್ಟೆ ದಾಹ. ಅಬ್ಬಾ ಸರಿ. ಚಪಾತಿ ಮಾಡಿದ್ದೆ ನಾನು ಮೊನ್ನೆ. ಚಪಾತಿ ದೋಸೆ ತಿಂದರೆ ಈ ಟೈಮ್ನಲ್ಲಿ ಹೇಗಿರುತ್ತೆ ಹೇಳಿ, ಸಿಕ್ಕಾಪಟ್ಟೆ ದಾಹ ಆಗ್ತಾ ಇರುತ್ತಲ್ಲ. ಕಬ್ಬಿನ ಜ್ಯೂಸ್ ಇತ್ತು, ಕುಡಿದ್ವಿ. ಇನ್ನು ನಮ್ಮ ಅತ್ತೆ ಬಂದು ಮಾತಾಡಿಸ್ತಾಯಿದ್ರು. ಮತ್ತು ಇವತ್ತು ತುಂಬ ಟ್ರಾಫಿಕ್ ಇತ್ತು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಫ್ಲೈಓವರ್ ಕೂಡ ಹತ್ತಂಗಿರಲಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ರು ಅಂತ ಹೇಳ್ತಾಯಿದ್ರು. ಏನೋ ಚೆಕಿಂಗ್ ಮಾಡ್ತಾರೆ ಏನೋ ಅಂತ ಏನೋ ಇತ್ತು. ಸೊ ಸರಿ ಅಂದ್ಬಿಟ್ಟು ಬಂದ್ವಿ. ನಮ್ಮ ಅತ್ತೆ ಮಾತಾಡಿಸ್ತಾಯಿತ್ತು. ಹಾಗೆ ಸರಿ ಒಳಗಡೆ ಹೋಗೋಣ ಅಂತ ಅನ್ಕೋತಾಯಿದ್ವಿ. ಈ ಖುಷಿಮಾ ಮತ್ತು ಅವರಪ್ಪ ಬರಲಿ ಅಂತ ಹೇಳ್ಬಿಟ್ಟು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ರಲ್ಲ ಸೋಮ್ ಯಾವಾಗಲೂ ಕಾರ್ ಪಾರ್ಕಿಂಗ್ ಅಂದರೆ ಎಲ್ಲರೂ ನೆರಳಿರೋ ಕಡೆನೇ ಹುಡಿಕೊಂಡಿರ್ತಾರೆ. ಅದು ಬೇಕಾದ್ರೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದ್ದರೂ ಹುಡಿಕೊಂಡು ಹೋಗ್ತಾರೆ. ನನಗೆ ಅದು ಕೋಪ ಬಂದುಬಿಡುತ್ತೆ. ರೀ ಅಷ್ಟು ದೂರ ಇಲ್ಲರಿ, ಯಾಕೆ ಹೋಗ್ತೀರ, ಸುಮ್ಮನಿರೇ, ಹೊಸಿ ಬಿಸಿಲೈತಾ, ದಗೆ ಥರ ಆಗಿಬಿಡುತ್ತೆ ಬಾರಿ ಅಂತ ಹೇಳಿ. ಸೊ ಅಷ್ಟರಲ್ಲಿ ನಾನು ನಮ್ಮತ್ತೆ ರಕ್ಷಿತಿ ಕೇಳ್ತಾರೆ, ನನ್ನ ಜೊತೆ ಒಂದು ಫೋಟೋ ತಕ್ಕೊಡೋ ಅಂತ ಕೇಳ್ತಾಯಿದ್ರು. ಸೊ ಹಂಗೆ ಒಂದು ಫೋಟೋ ತೊಗೊಂಡು ಹಾಗೆ ಹೋಗೋಣ ಒಳಗಡೆ ಅನ್ನೋಷ್ಟರಲ್ಲಿ ಅಲ್ಲಿ ಒಂದು ಸ್ವಿಂಗ್ ಹಾಕ್ಬಿಟ್ಟಿದ್ರು. ಖುಷಿಮಾ ಸೋಮ್ನ ಆ ಕಡೆ ಕದ್ಲಕ್ಕೂ ಬಿಟ್ಟಿಲ್ಲ. ನಾನು ಸ್ವಿಂಗ್ ಆಡಬೇಕು, ನಂಗೆ ಸ್ವಿಂಗ್ ಆಡಿಸು. ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಸ್ವಿಂಗ್ ಅಂತ ಹೇಳಿದ್ರೆ. ಆಮೇಲೆ ನಾನು ಮಾತ್ರ ಒಳಗಡೆ ಹೋದೆ, ಫೋಟೋ ಎಲ್ಲ ತೆಗೆಸ್ಕೊಂಡೆ. ಸೊ ತೆಗೆಸ್ಕೊಂಡಾದ್ಮೇಲೆ ಬಂದೆ. ನಿವಿನೂ ಕೂಡ ಬಂದಿದ್ದೆ, ಚಾಂದಿ ಹಸ್ಬೆಂಡ್ ನಿವಿ. ಸೊ ನಿವಿ ಜೊತೆ ಮಾತಾಡ್ಕೊಂಡು ಹಂಗೆ ನಿಂತ್ಕೊಂಡ್ವಿ. ಚಾಂದಿ ಪಪ್ಪು ಎಲ್ಲಿ? ಚಾಂದಿ ಪಾಪು ಊರಿಗೆ ಹೋಗ್ಬಿಟ್ಟು ಅಲ್ಲ, ಇವಾಗ ಇವ್ರ ಹತ್ರ ನಿವಿ ಪಪ್ಪು ಎಲ್ಲಿ ಅನ್ಬೇಕು. ಹೊಸ ಡ್ರೆಸ್ ಏನೋ
ಆಗಲೇ ಎಷ್ಟು ಗಲೀಜು ಮಾಡ್ಕೊಂಡಿದ್ದೀವಿ. ಪೂಜೆ ಮಾಡಿರಂತೆ ಅದಕ್ಕೆ ಪೂಜೆ ಮಾಡಿದೆ ಪೂಜೆ ಮಾಡಿಲ್ಲ ದಸ್ಗೆ ಅದಕ್ಕೆ ಪೂಜೆ ಮಾಡಿಲ್ಲ ಕಾಯಿ ಹೊಡೆದ ಹಾಕ್ತೀಯಾ ಮಿಕ್ಸ್ ಮಾಡಿ. ಇನ್ನು ಕುಶಿಮಾ ಆಟ ಆಡೋದು ನೋಡಿ ನಿಹಾನು ಕೂಡ ಬಂದು ಜಾಯ್ನ್ ಆಗಿ ಇದು ಮಾಡ್ತಾ ಇದ್ದ. ಸೊ ನಿಹಾನು ಅವಾಗೆಲ್ಲ ನಿಮ್ಗೆ ಗೊತ್ತು ಚೆನ್ನಾಗಿ ಮಾತಾಡ್ಸ್ಕೊಂಡು ಚಿಕ್ಕವ ಇರ್ಬೇಕಾರೆ ನಾನಲ್ಲಿ ಯಶವಂತಪುರದಲ್ಲಿ ಇರ್ಬೇಕಾರೆ ಅವ್ನು ಬರೋದು ಹೋಗೋದು ಈ ಥರ ಎಲ್ಲ ಚೆನ್ನಾಗಿರ್ತಿತ್ತು. ಇವಾಗ ಸಿಗೋದು ಅಪರೂಪ ರೀ ನಿಹಾನು. ನಾನು ಎಲ್ಲರೂ ರಂಗನಹಳ್ಳಿಗೆ ಹೋದಾಗ ಅವಾಗ ಸಿಗ್ತಾನೆ, ಅವ್ರ ಅಮ್ಮ ಏನಾರು ಅಲ್ಲಿಗೆ ಬಂದಿದ್ದರೆ ಇವನು ಬಂದಿದ್ರೆ ಅವಾಗ ಸಿಗ್ತಾರೆ ಅಷ್ಟೇನೇನೆ. ಇನ್ನು ಊಟಕ್ಕೆ ಹೋಗೋಣ ಅಂತ ಹೇಳಿ ಹೊಟ್ವಿ. ಅಲ್ಲೆಲ್ಲ ಫೋಟೋ ವೀಡಿಯೋಸ್ ಎಲ್ಲ ಮಾಡಲಿಲ್ಲ, ನಾವು ಆಗಲಿಲ್ಲ, ಮಾಡಲೂ ಇಲ್ಲ. ಸೊ ಇನ್ನು ಊಟಕ್ಕೆ ಬಂದ್ವಿ. ಊಟಕ್ಕೆ ಬಂದರೆ ಸಿಕ್ಕಾಬಿಟ್ಟೆ ಸೆಕೆ ಯಾವ ಊಟನೂ ಬೇಡ ಏನೂ ಬೇಡ ಅಂತ ಅನಿಸ್ತಾಯಿತ್ತು. ಅದಕ್ಕೆ ಫ್ಯಾನ್ ಯಾವ ಕಡೆ ಇರುತ್ತೋ ಆ ಕಡೆ ಹೋಗಿ ಆರಾಮಾಗಿ ಕುತ್ಕೊಳ್ಳೋಣ ಅಂತ ಕುತ್ಕೊಂಡ್ವಿ. ನಾವೆಲ್ಲ ಒಂದು ಫುಲ್ ನಮ್ಮತ್ತೆ ನೀವಿ ಎಲ್ರೂ ಒಂದು ಕಡೆ ನೀಟಾಗಿ ಕುತ್ಕೊಂಡ್ವಿ. ಇನ್ನು ಚಾಂದಿ ಬಂದಿಲ್ವಾ ಅಂತ ಕೇಳ್ಬೋದು. ಇಲ್ಲ, ಚಾಂದಿ ಬಂದಿಲ್ಲ. ಸೊ ಚಾಂದಿ ಚಿಕ್ಕಮಂಗ್ಳೂರಿನಲ್ಲಿದ್ದಾಳೆ. ಪಾಪಗೂ ಹುಷಾರಿಲ್ಲ. ನೀವು ಚಾಂದಿ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಚಾಂದಿ ಪಾಪುಗೆ ಹುಷಾರಿಲ್ಲ ಅಂದ್ಬಿಟ್ಟು ಅಡ್ಮಿಟ್ ಮಾಡಿದರು. ಸೊ ಅದರಿಂದ ಅವಳು ಎಲ್ಲೂ ಇವಾಗ ಸದ್ಯಕ್ಕೆ ಮಗುದು 1 ವರ್ಷದ ಬರ್ತಡೇ ಆಗೋವರೆಗೂ ಎಲ್ಲೂ ಟ್ರಾವೆಲ್ ಮಾಡಲ್ಲ ಅಂತ ಅವಳು ಅವ್ರ ಅತ್ತೆ ಮನೆಯಲ್ಲೇ ಹೌದು. ಅವ್ರ ಜೊತೆ ನೀವು ಚಾಂದಿ ಅದೇ ನೀವೇ ಜೊತೆ ಚಾಂದಿ ಹಸ್ಬೆಂಡ್ ಜೊತೆ ಬಂದಿದ್ದು. ನಮ್ಮ ಅತ್ತೆ ಇದಾರಲ್ಲ ಗೊತ್ತಲ್ಲ ಚಾಂದಿ ಅವ್ರ ಜೊತೆ ಬಂದು ಬಾಯ್ ಬಾಯ್. ಹಾಗೆ ನಾಮಕರಣಕ್ಕೆ ಹೋಗಿ ಪಾಪು ಫೋಟೋ ತೋರಿಸಲಿಲ್ಲ ಅಂದರೆ ತಪ್ಪಾಗುತ್ತೆ. ಅದರಿಂದ ಪಾಪು ಫೋಟೋ ಮಾತ್ರ ಒಂದು ಕ್ಲಿಪ್ಪಿಂಗ್ನ ತೋರಿಸ್ತಾ ಇದ್ದೀನಿ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಳು. ಹಾಗೆ ತುಂಬ ಕ್ಯೂಟಾಗಿ ಕೂಡ ಸೇಮ್ ನೋಡೋದಕ್ಕೆ ಆಲ್ಮೋಸ್ಟ್ 75% ಅಷ್ಟು ಅವ್ರ ಅಪ್ಪನ ಥರನೇ ಕಾಣಿಸ್ತಾಳೆ. 25% ಅಷ್ಟು ಇವಳು ನಮ್ಮ ಶಿಲ್ಪನ ಥರ ಕಾಣಿಸ್ತಾಳೆ. ತುಂಬ ಕ್ಯೂಟಾಗಿದ್ಲು. ನೀವು ಬೇಜಾರು ಮಾಡ್ಕೋತೀರಾ ಅಂತಲೇ ಅದೊಂದು ಚಿಕ್ಕ ಫೋಟೋನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇನ್ನು ಹೊರಟ್ವಿ ನಾವು. ನೀವೇ ಕೂಡ ಅವರು ಹೊರಡ್ಬೇಕಾಯ್ತು. ನಮ್ಮ ಅತ್ತೆ ಬಂದು ಸ್ಯಾರಿ ಚೇಂಜ್ ಮಾಡೋಕ್ಕೆ ಅಂತ ಹೋಗಿದ್ರು. ಅದರಿಂದ ನೀವು ವೆಯ್ಟ್ ಮಾಡ್ತಾಯಿದ್ದ. ಅವನಿಗೆ ಬಾಯ್ ಹೇಳ್ಬಿಟ್ಟು ಸರಿ ನೀವು ನಾನು ಬರ್ತೀನಿ ಅಂತ ಹೇಳ್ಕೊಂಡು ಹೊರಟ್ವಿ. ಸೋಮ್ಗೆ ಸ್ವಲ್ಪ ಇವತ್ತು ಆ್ಯಕ್ಚುಲಿ ಸೋಮ್ ಇಲ್ಲಿಗೆ ಬರೋ ಥರ ಪ್ಲ್ಯಾನೇ ಇರಲಿಲ್ಲ. ಅವ್ರಿಗೆ ಬೇರೆ ಕೆಲಸ ಇತ್ತು ಸ್ವಲ್ಪ. 1-2 ಕಡೆ ಅವರು ಬೇರೆ ನಮ್ಮ ಮನೆ ಕಡೆಯಿಂದ ಏನೋ ಒಂದು ಸ್ವಲ್ಪ ಹೋಗೋಂಥ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ಬರಲ್ಲ ನಿಖಿತ ಅಂತಿದ್ರು. ಇನ್ನು ಏನು ಮಾಡೋದು, ಇದೀಲಿ ಯಾರೂ ಇರಲಿಲ್ಲಲ್ಲ ಕರ್ಕೊಂಬರೋಕ್ಕೆ ಅಂತ ಹೇಳಿ ನಾನು ಅಂದೆ ಸೋಮ್ಗೆ, ಇಲ್ಲ ಸೋಮ್ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೀನಿ ಬಿಡಿ, ಹಂಗಾದರೆ ನಾನು ರಕ್ಷಿತೆ ಹೋಗ್ತೀವಿ ಅಂತ ಹೇಳಿದ್ಮೇಲೆ ಆಮೇಲೆ ಯಾಕೆ ಬೇಕು ಅಂದ್ಬಿಟ್ಟು ಬಂದರು. ಸೋಮ್ನೇನಂದರೆ ಒಂದು ಸ್ವಲ್ಪ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ತೀನಿ, ನಾನೇ ಹೋಗ್ತೀನಿ ಬಿಡಿ ಅಂತ ಹೇಳಿದ್ರೆ ಸುಮ್ಮನೆ ಆರಾಮಾಗಿ ಬಂದ್ಬಿಡ್ತಾರೆ ಜೊತೆಯಲ್ಲಿ. ಸೊ ಅಲ್ಲಿಂದ ಹೊರಟ್ವಿ. ಎಲ್ಲರಿಗೂ ಬಾಯಿ ಹೇಳ್ಬಿಟ್ಟು ಹೊರಟ್ವಿ. ಹೊರಟಾದ್ಮೇಲೆ ಆನ್ ದ ವೇ ಬರ್ತಾ ಇಲ್ಲಿ ಹಣ್ಣು ಮಾವಿನಕಾಯಿ ಎಲ್ಲ ಮಾರ್ತಾಯಿದ್ರು. ನಿಮ್ಗೆ ಗೊತ್ತಿರೋದ್ರ ಖುಷಿಯಮ್ಮಗೆ ಮಾವಿನ ಹಣ್ಣು ಮತ್ತು ಹಣ್ಣು ಅಂದರೆ ಹಣ್ಣುಗಳಲ್ಲೇ ಅವಳಿಗೆ ಈ 2 ಹಣ್ಣು ತುಂಬ ಇಷ್ಟ. ಅವಳಿಗೆ ಅಂತಲ್ಲ, ನನಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅಮ್ಮಂಗೆ ಇಷ್ಟ ಅಲ್ವಾ, ಅದು ಮಗಳಿಗೂ ಬಂದ್ಬಿಟ್ಟಿದೆ. ಅವಳಿಗೂ ಈ 2 ಹಣ್ಣು ಅಂದರೆ ತುಂಬ ಇಷ್ಟ. ತಗೋತಾ ಇದ್ದೀವಿ. ಸೀರೆ ಹಾಕೊಂಡು ಹೇಳ್ತಾನೆ ಎತ್ಕೊಂಬಂದ ಹೆಣ್ಣು ಆಯ್ತು ನನ್ನ ಇಷ್ಟ. ಆ್ಯಕ್ಚುಲಿ ರಕ್ಷಿತಿಗೆ ಸಿಕ್ಕಾಬಟ್ಟೆ ತಲೆನೋವು ಬಂದ್ಬಿಟ್ಟಿತ್ತು. ಅಮ್ಮ ನಂಗೆ ಆಗ್ತಾಯಿಲ್ಲ ಕಣಮ್ಮ, ವಾಂತಿ ಬರೋಂಗೆಲ್ಲ ಆಗ್ತಾಯಿದೆ ಕಣಮ್ಮ ಅಂತ ಹೇಳ್ತಾ ಇದ್ದ. ಪಾಪ ಮಲ್ಕೊಂಬಿಟ್ಟಿದ್ದ. ಅಲ್ಲಿ ಅಳಿಸ್ದೇನು ತೊಗೋತಾ ಇದ್ದೀನಿ, ಎತ್ಕೊಂಬರ್ತಾಯಿದ್ದೀನಿ. ನನ್ನ ಮಗ ಏನು ಆರಾಮಾಗಿ ಕುತ್ಕೊಂಡು ವೀಡಿಯೋ ಮಾಡ್ತಾನೆ. ನಾನು ಅದಕ್ಕೆ ಹೇಳ್ದೆ, ಸೀರೆ ಉಟ್ಕೊಂಡು ಅಳಿಸ್ದೇಣು ಎತ್ಕೊಬರ್ತಾರೆ ಹೆಣ್ಣು ಅಂತ. ಅದಕ್ಕೆ ನೀನು ಗಂಡ್ಸಾಗಿ ಆರಾಮಾಗಿ ಕುತ್ಕೊಂಡು ನಾನು ಹೆಂಗ್ಸಾಗಿ ಎತ್ಕೊಬರ್ತೀನಿ ಅಂತ ನಾನು ಅದಕ್ಕೆ ಹಂಗೆ ಇದು ಮಾಡಿದೆ. ಆಮೇಲೆ ಅದನ್ನು ಅಮ್ಮ ಇದನ್ನು ವೀಡಿಯೋಗೆ ಮಾತ್ರ ಹಾಕ್ಬಿಡ ಕಣಮ್ಮ, ನಾನು ಎಡಿಟ್ ಮಾಡ್ಬೇಕಾರೆ ನೋಡಿ ನಾನೇ ತೆಗ್ದಾಕ್ಬಿಡ್ತೀನಿ, ಡಿಲೀಟ್ ಮಾಡಿಬಿಡ್ತೀನಿ ಅಂತದ್ದು. ಇಲ್ಲ ಕಣೋ, ಇದನ್ನು ಹಾಕ್ತೀನಿ ಕಣೋ. ನಂದು ಒಂದು ಹೆಂಗೆ ಅಂದರೆ ಯಾವ ಮುಗಿಸಿ ಥರ ಕಿತ್ತಾಡ್ತಾನೇ ಇರ್ತೀವಿ ನಾವಿಬ್ರೂ, ಹಂಗೆ ಒಂದಾಗ್ತಾನೆ ಇರ್ತೀವಿ ಮತ್ತು ಹಂಗೆ ಕಿತ್ತಾಡ್ತಾನೇ ಇರ್ತೀವಿ ಅವಾಗವಾಗ. ಸೊ ಹಿಂಗೆ ಆಯಿತು. ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣವೇ ಪರಿ ಸಿಕ್ಕಾಪಟ್ಟೆ ಬೆಳಗಿನ ಸಂಜೆ ಅವ್ರಿಗೆ ಇರಲಿಲ್ವಲ್ಲ, ಪೆಚಾಡ್ತಾಯಿದ್ಲು. ಎಲ್ಲಿ ನಾನು ಮುದ್ದಾಡು ನನ್ನನ್ನು ಅನ್ನೋ ಥರ. ಒಂದು ಸ್ವಲ್ಪ ಹೊತ್ತು ನಾನು ಸ್ಯಾರಿ ಚೇಂಜ್ ಮಾಡಲಿಲ್ಲ, ಅವಳನ್ನು ಮುದ್ದಾಡ್ಕೊಂಡು ಒಂದಷ್ಟೊತ್ತು ಕೂತ್ಕೊಂಡೆ. ಆಮೇಲೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ, ಚೆನ್ನಾಗಿ ಬಂದಿತ್ತು. ಸೊ ಇನ್ನು ನನಗೂ ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು. ನನಗೂ ಇಷ್ಟೊತ್ತಿಗೂ ಹೆಡ್ಡೇಕ್ ಇರಲಿಲ್ಲ, ಇವಾಗ ಹೆಡ್ಡೇಕ್ ಶುರು ಆಯಿತು. ಆಮೇಲೆ ಬರ್ತಿದ್ದಂಗೆ ಅವಳು ಸ್ವೀಟ್ಸು ಮತ್ತು ರೊಟ್ಟಿ, ಅಕ್ಕಿ ರೊಟ್ಟಿ, ಎಣ್ಗಾಯಿ ಗೊಜ್ಜು, ಇನ್ನೂ ಇದ್ದಿದ್ರೆ ಕ್ಯಾರೆಟ್ ಹಲ್ವಾ ಅದು ಇದೆಲ್ಲ ತೊಗೊಬರ್ಬೋದಾಗಿತ್ತು. ನನಗೆ ಅದೆಲ್ಲ ಇರಲಿಲ್ಲ.
ಒಬ್ಬಟ್ಟು ಮಾಡಿಸಿದ್ದು ಒಬ್ಬಟ್ಟು ಒಂದು ಸ್ವಲ್ಪ, ಆಮೇಲೆ ಚಂಪಾಕಲಿ ಒಂದು ಸ್ವಲ್ಪ. ಅಂದರೆ ಅವಳು ನನಗೆ ಬೇಡ ಕಣೆ ಅಂದೆ, ಆದರೂ ಅಕ್ಕ ಕೀರ್ತಿ ಅಕ್ಕ ಅವ್ರಿಗೆಲ್ಲರಿಗೂ ಕೊಡಕ್ಕ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಸೊ ಅದರಿಂದ ಎಲ್ಲ ತೊಗೊಬಂದಿದ್ನಲ್ಲ ಎಲ್ಲ ಇವಾಗ ಎತ್ತಿಡ್ತಾ ಇದ್ದೀನಿ. ಹೇಳಂಗಿಲ್ಲ ಹಂಗಿದೆ ಲೋ ಖುಷಿ ಬಿಡು, ಈ ಕಡೆ ಇಳಿ ಕೆಳಗಡೆ. ಏನ್ ಮಾಡ್ತೀಯ? ಸುಟ್ರೆ ಕೈ ಎಗಡಿ ಮಾಡ್ತೀನಿ, ಅಡ್ಗೆ ಮಾಡ್ತೀನಿ, ಇಗಡಿ ಮಾಡ್ತೀನಿ. ಅವಳದು ಒಂದೊಂದು ಅರ್ಥ ಆಗಲ್ಲ ನಮಗೆ, ಬೈದಂಗಿರುತ್ತೆ. ಲಾಲ ಕೊಡ್ಲಾ? ಲಾಲ ಕೊಡ್ಲಾ? ಏಕೆ ಕುಡಿ ಲಾಲ. ಏನು ನೀನು ಮಾಡ್ತೀಯಾ ಇಗಡಿ? ಇಗಡಿ ನೀನು ಮಾಡ್ತೀಯಾ? ಅವಳ ಅಸ್ಕಿ ಡ್ಯಾನ್ಸ್ ಆಡ್ತಾಳೆ ಅಮ್ಮ, ಪರಿ ಅಸ್ಕಿ ಡ್ಯಾನ್ಸ್ ಆಡ್ತಾಳೆ. ಕೀರ್ತಿಯವ್ರ ಮನೆಗೆ ಶಿಲ್ಪ ಒಂದಷ್ಟು ಸ್ವೀಟ್ಸ್. ಆಕ್ಚುಲಿ ಕೀರ್ತಿಯವ್ರು ಬರ್ಬೇಕಾಗಿತ್ತು, ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಅವ್ರು ನಾಳೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದಾರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು. ಸೊ ಪ್ಯಾಕಿಂಗ್ ಎಲ್ಲ ಇತ್ತು, ಆದ್ರಿಂದ ಮತ್ತೆ ಇನ್ನೊಬ್ಬ ಫ್ರೆಂಡ್ ಅವ್ರ ಮನೆ ಫಂಕ್ಷನ್ ಇತ್ತು. ಸೊ ಅದಕ್ಕೋಸ್ಕರ ನಿಖಿತಾ ಎರಡೂ ಫಂಕ್ಷನ್ ಆಗಲ್ಲ, ಇವತ್ತು ಹೋದ್ರೆ ನಾಳೆ ಜರ್ನಿ ಮಾಡ್ಬೇಕು, ನಂಗೆ ಟಯರ್ಡ್ ಆಗ್ಬಿಡುತ್ತೆ, ಆಗಲ್ಲ ನಿಖಿತಾ ಅಂದ್ರು. ಸೊ ಇಲ್ಲಾಂದ್ರೆ ಅವ್ರು ಕೂಡ ಬಂದಿರ್ತಿದ್ರು. ಸೊ ಇವಾಗ ಅದಕ್ಕೆ ತಂದಿದ್ದಲ್ಲ ಸ್ವಲ್ಪ ಸಿಕ್ಕಿಗೆ ಕೀರ್ತಿರ್ಗೂ ಕೊಡಿ ಅಂತ ಹೇಳಿದ್ರು ಸ್ವಲ್ಪ. ಅದಕ್ಕೆ ಕೀರ್ತಿರ್ನ ಸ್ವಲ್ಪ ಅವರು ಪಲಾವು ಉಪ್ಪಿಟ್ಟು ಅಂತೆಲ್ಲ ಕೊಟ್ಟು ಕಳ್ಸಿದ್ರು. ಅದಕ್ಕೆ ಇವಾಗೆಲ್ಲ ಒಂದ್ ಸ್ವಲ್ಪ ಹಾಕಿ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಎಲ್ಲ ಬಿಸಿ ಮಾಡ್ತಾ ಇದೀನಿ. ನಂಗೆ ಊಟ ಎಲ್ಲ ಇಷ್ಟ ಆಯ್ತು, ಆದ್ರಿಂದ ಇವಾಗ ಸ್ವಲ್ಪ ಅಂದ್ರೆ ಏನೋ ಬೇಕಾಗಿರೋದಾಗ ಬಾಸ್ಗಳಿರ್ಲಿಲ್ಲ, ಇಲ್ಲ ಅಂದ್ರೆ ಒಂದಷ್ಟು ಪಲಾವು ಎಲ್ಲ ತರ್ತಿದ್ದೆ. ಸ್ವಲ್ಪ ಕವರ್ಗಳಲ್ಲೇ ಒಂದಷ್ಟು ಏನು ಒಬ್ಬಟ್ಟು ಮತ್ತೆ ಇದೆಲ್ಲ ರೊಟ್ಟಿ ಇದೆಲ್ಲ ತಗೊಬಂದೆ. ಪಲಾವ್ ಚೆನ್ನಾಗಿತ್ತು, ಬಟ್ ಪಲಾವ್ ಎತ್ಕೊಂಡ್ಬರಕ್ಕೆ ಯಾವ್ದೋ ಬಾಕ್ಸ್ ಇರಲಿಲ್ಲ. ಇಲ್ಲ ಅಂದ್ರೆ ಬಂದಿರ್ತಿದ್ದೆ. ಖುಷಿ ತಗೋ ಒಬ್ಬಟ್ಟು ಬೇಕು ಅಂತ ಹೇಳ್ತೀನಿ. ಊಟ ಮಾತ್ರ ಎಲ್ಲ ಸಕ್ಕತ್ತಾಗಿತ್ತು, ಒಳ್ಳೆ ಊಟ ಆಯ್ತು. ಭಾನುವಾರದ್ದು ಒಳ್ಳೆ ಒಂದು ಭೋಜನ ಆಯ್ತು. ಬೇಕಾ ಒಬ್ಬಟ್ಟು ಬೇಕಂತಿರತ್ತೀನಿ, ಸಾಕು ಬಿಡ, ಆಫ್ ಮಾಡು ಗ್ಯಾಸ್. ಕಾಫಿ ಕುಡಿಬೇಕು ಫ್ರೆಂಡ್ಸ್, ಬೆಳಿಗ್ಗೆ ಹೋಗ ಇದ್ರಲ್ಲಿ ಕಾಫಿ ಕುಡಿದಲ್ಲೇ ಹೋಗಿದ್ವಿ. ಇವಾಗ ಕಾಫಿ ಕುಡಿಬೇಕು, ಯಾರು ಬೆಳಿಗ್ಗೆ ಕಾಫಿ ಕುಡ್ದಿಲ್ಲ. ಖುಷಿ ಒಬ್ಳೆ ಹಾಲು ಕುಡ್ತಿತ್ತು. ಸೊ ಹಾರ್ಲಿಕ್ಸ್ ಅವಳು ಡೈಲಿ ರೊಟ್ಟಿನ ಬೆಳಿಗ್ಗೆ ಅವಳು ಎದೊಳಕ್ಕಿಂತ ಮುಂಚೆನೆ ಹೋಗಿ ನಮ್ಮಮ್ಮ ಎಬ್ಬಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಬರೋದು. ಅದಾದ್ಮೇಲೆ ಕುಡಿಯಲ್ವಲ್ಲ, ಎದ್ರೆ ಕುಡಿಯಲ್ಲ ಅವಳು, ಅದಕ್ಕೋಸ್ಕರ ಹಂಗ್ ಮಾಡೋದು. ನನಗೆ ಕುಡಿಸಿರಿ ಚಿಕ್ಕವನಲ್ಲಿ? ಇವಳಿಗಾದ್ರು ಬೆಲ್ಲದ ಪೌಡ್ರು ಹಾರ್ಲಿಕ್ಸ್ ಹಾಕಿ ಕುಡಿಸ್ತೀನಿ. ರಕ್ಷಿತಿಗೆ ಶುಗರ್ಲೆಸ್, ಬರೀ ಹಾಲು, ಶುಗರ್ಲೆಸ್ ಬರೀ ಹಾಲು ಕುಡಿಸ್ತಿದ್ದೆ. ಅವ್ನಿಗೆ ಸಕ್ಕರೆ ಅಂತಾನೆ ತಾಕ್ಸಿರ್ಲಿಲ್ಲ ಹಾಲಿಗೆ. ಎಷ್ಟು ವರ್ಷದವರೆಗೂ? ಸುಮಾರು ವರ್ಷ ಹಂಗೆ ಕುಡಿತಾ ಇದ್ದ. ನಿಂಗೆ ರುಚಿನೇ ಗೊತ್ತಾಗ್ತಾರಲ್ಲ, ಹಾಲು ಅಂದ್ರೆ ಸುಮ್ನೆ ಕುಡಿತಾ ಇದ್ದ. ಆಮೇಲೆ ಅಲ್ಲ ಅದ್ರದ್ದು ಡಬಲ್ ತ್ರಿಬಲ್ ಒಂದ್ 10 ಟೈಮ್ ಅಷ್ಟಿಗೆ ಕುಡಿತಾನೆ ಸಕ್ಕರೆ ಹಾಕೊಂಡು. ಪ್ರಶ್ನೆ ಬೇರೆ. ಮಾಡ್ಬಿಟ್ಟು ಕ್ಲೋಸ್ ಮಾಡತ್ತಲ್ಲ. ಬಾಯ್ಕ್ರೆ ಕಾಫಿ ಮಾಡೋಣ ಸ್ವಲ್ಪ. ತಲೆ ನೀ ಅಂತ ಇದೆ. ಕೀರ್ತಿ ಆಂಟಿ ಮನೆ ತಗೊಂಡೋಗಿ ಕೊಡ್ತೀಯಾ ಇವಾಗ? ಆಮೇಲೆ ಹೋಗ್ತೀಯಾ? ನಮ್ಮ ಮನೆಗೆ ಹೋಗ್ಲಾ? ಅವ್ನು ತಲೆನೋವು ಎದಕ್ಕೆ ಹೋಗ್ಬಾರ್ದು. ಒಂದ್ಸಲ ಕಾಫಿ ಮಾಡ್ಕೊಂಡು ಹಂಗೆ ಮಲ್ಕೊಂಡು ರೆಸ್ಟ್ ಮಾಡ್ತೀವಿ. ಇರು ಜಾಸ್ತಿ ಹಾಕ್ಬೋದಲ್ಲ, ಬಾಟಲ್ ಯಾಕೋ ರಕ್ಷಿತ. ಫ್ರೆಂಡ್ಸ್ ಹಂಗೆ ಮನೆ ಹತ್ರ ಬಂದ್ವಿ. ಸೋಮು ಹೊಸ ಮನೆ ಹತ್ರ ಹೋಗ್ತೀನಿ ಅಂತಂದ್ರು, ಯಾಕಂದರೆ ಅವತ್ತು ಡೋರ್ ಹಾಕಿರಲಿಲ್ಲ ಇಲ್ಲಿ ಹೊಸ ಮನೆ ಹತ್ರ. ಸೊ ಅದಕ್ಕೋಸ್ಕರ ಡೋರ್ ಹಾಕಿದ್ವಿ ಅಂತ ಹೇಳಿದ್ರು. ನಾವು ಫಂಕ್ಷನ್ಗೆ ಹೋಗಿದ್ರಿಂದ ಇಲ್ಲಿ ಕೆಲಸ ನಡೀತಿತ್ತು. ಸೋಮು ಬರಲ್ಲ ಅಂತ ಹೇಳಿದ್ರು, ಆದರೂ ಇಲ್ಲಿ ಕೆಲಸ ಇತ್ತು. ಆಮೇಲೆ ಇನ್ನೊಂದು ಮನೆ ಇದೆಯಲ್ಲ ಮನೆಹಿನಳ್ಳಿಲಿ, ಅಲ್ಲೂ ಕೆಲಸ ಇತ್ತು. ಸೋಮು ಬರಲ್ಲ ಅಂತ ಹೇಳಿದ್ರು. ಆದರೂ ನಾನು ಅಯ್ಯೋ ಹೆಂಗೆ ಕೊಡಿ, ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂತಂದೆ. ಅದಕ್ಕೆ ಬಂದರು, ಕಾರ್ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೀನಿ, ನೀನೇನು ಮಾಡೋದು ಅದಕ್ಕೆ ಬಂದರು. ಸೊ ಇವಾಗ ಡೋರ್ ಹಾಕಿದ್ದಾಗಿದೆ. ಯಾರು ವಾಸವಾಗಿರೋ ಥರ ಡೋರ್ ಹಾಕಿದ್ದಾರೆ. ಇವಾಗ ಅದಕ್ಕೆ ಬಂದು ಬೀಗ ಹಾಕ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಇವಾಗ ಬೀಗ ತಂದಿದ್ದೀರಾ? ಬೀಗ ತಂದಿದ್ದೀವಿ. ಮನೇಲಿತ್ತು ಸದ್ಯ ಒಂದು ಬೀಗ. ಹೇಳಿ, ಹೊಸದು? ಹೊಸದೇ ಅದು ಇತ್ತು ಮನೆಯಲ್ಲಿ. ಏನಕ್ಕೂ ಅಂತ ತಂದಿದ್ವಿ. ಆ ಥರ ಕಿಟಕಿ ಹಿಂಗೆ ಓಪನ್ ಇರುತ್ತಾ? ಕಿಟಕಿ ಹಿಂಗೆ ಓಪನಾ? ಏನಂದರೆ ಈಗ ಯಾವುದೋ ಈ ಮರಗಳಪ್ಪ ಸಿಕ್ಕಾಬಟ್ಟೆ ಇಲ್ಲೆಲ್ಲ ನೋಡಿ. ಇದು
ಏನಾದ್ರು ಮಳೆ ಏನಾದ್ರು ಆ ಥರ ಬಂದರೆ ಏನಾದ್ರು ಗಿಡಗಳು ನೆಡೋಕ್ಕೆ ಸರಿಯಾಗುತ್ತೆ. ಹಿಂಗೇ ಏನೂ ನೆಡೋಕ್ಕಾಗಲ್ಲ, ಫುಲ್ ಇದಾಗ್ಬಿಡುತ್ತೆ. ಮತ್ತು ನಾನು ನೀರು ಹಾಕ್ಸ್ಬೇಕು. ಮತ್ತು ಇವಾಗ ಇದು ಅದೇ ಶೆಲ್ಫ್ ಥರ ಸಿಂಕು ಅದೆಲ್ಲ ಒಂದು ಕಿಚನ್ ಥರ ಅಲ್ಲಿ ಮಾಡೋದಕ್ಕೆ ಇದನ್ನು ತಂದಿದ್ದಾರೆ. ಕೆಲಸ ಇದೆ ತುಂಬ ಇನ್ನೂ, ಅದಕ್ಕೋಸ್ಕರ ಸುಮ್ಮನಿದ್ದೀವಿ. ಇಲ್ಲ ಅಂದಿದ್ದರೆ ಮಾಡ್ತಾಯಿದ್ವಿ ಪಟ್ ಅಂತ ಹೇಳಿ. ಮತ್ತು ಇದನ್ನೂ ಕೂಡ ಮಣ್ಣಿನ್ನೂ ಸೆಟ್ ಆಗಬೇಕು. ಇನ್ನು ಮಳೆ ಬೀಳ್ತಾ ಸೆಟ್ ಆಗುತ್ತಲ್ಲ, ಆವಾಗ ಏನಾದರೂ ನೆಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ನೋಡೋಣ ಯಾವಾಗ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಇವಾಗ ಇಲ್ಲಿ ಬಂದು ಹೊಸ ಮನೆ ಹತ್ರನೂ ಹೋಗಬೇಕು. ಇಲ್ಲಿ ಬಂದು ಇದು ಏನು ಬೀಗ ಹಾಕ್ಕೊಂಡು ಹೋಗೋಣ ಅಂತ ಬಂದಿದ್ದು. ಸೊ ಆ್ಯಕ್ಚುಲಿ ಸೋಮು ಒಬ್ಬರೇ ಬರ್ತಾಯಿದ್ರು ಇಲ್ಲಿಗೆ, ನಾನು ಬರ್ತೀನಿ ಅಂತ ಅಂದೆ. ಯಾಕಂದರೆ ನನಗೆ ಹೊಸ ಮನೆ ಹತ್ರ ಟೈಲ್ಸ್ ಹಾಕ್ತವ್ರಲ್ಲ ರೂಮ್ಗೆಲ್ಲ, ಸೊ ಸ್ಕರ್ಟಿಂಗ್ ಮಾಡ್ತವ್ರೆ, ಗೋಡೆಗೆಲ್ಲ ಹಾಕ್ತವ್ರೆ. ಅಂದರೆ ಗೋಡೆ ಸೈಡ್ಗೆ ಬರುತ್ತಲ್ಲ ಕೆಳಗಡೆ ಭಾಗ, ಅಲ್ಲಿ ಫ್ಲೋರ್ಗೆ ಹಾಕ್ಬಿಟ್ಟು ಅದು ಹೆಂಗೆ ಮಾಡೋರೆ ನೋಡ್ಬೇಕು ನಾನು. ಅದಕ್ಕೋಸ್ಕರ ಇವಾಗ ನಾನು ಬರ್ತೀನಿ ಅಂದೆ. ಅವ್ರು ಇಲ್ಲಿ ಕರ್ಕೊಬಂದರು. ಸೊ ಇವಾಗ ಬೀಗ ಹಾಕಿ ಹೊರಡ್ತಾಯಿದ್ದೀವಿ. ರೆಡ್ ಫುಲ್ಲು ಬ್ರೈಟ್ ಕಾಣಿಸ್ತವ್ರೆ. ಸೊ ಇಲ್ಲಿ ನೋಡಿ ಹೊಂಗೆ ಮರಗಳೆಲ್ಲ ಎಷ್ಟು ಚೆನ್ನಾಗಿ ಚಿಗುರುಬಿಟ್ಟಿದೆ. ಇಲ್ಲಿ ಮಾತ್ರ ಪೀಸ್ಫುಲ್ ಅನಿಸುತ್ತೆ ಫ್ರೆಂಡ್ಸ್. ಮತ್ತು ಗ್ರೀನ್ರಿ ಫುಲ್ಲು ಮರಗಳೆಲ್ಲ ಹಿಂಗೆ ಎದ್ದಿರೋದಕ್ಕೆ ಗ್ರೀನ್ರಿ ಸಖತ್ತಾಗಿ ಅನಿಸುತ್ತೆ ಮಾತ್ರ. ಗೇಟ್ ಒಂದು ಹಾಕಿದ್ರೆ ಆಗುತ್ತೆ. ಇದೊಂದು ಪೆಂಡಿಂಗ್ ಇದೆ. ಮತ್ತು ಅದೇ ಇಲ್ಲೊಂಚೂರು ಬೇಕಂದರೆ ತೆಳ್ಳಗೊಂದು ಸ್ವಲ್ಪ ಸಿಮೆಂಟ್ ನೀರು ಥರ ಹಾಕ್ಸಿ ನೀಟಾಗಿ ಇಲ್ಲಿ ಮಣ್ಣು ನೀರು ಇಲ್ಲಿಗೆ ಸಿಡಿದೇ ಇರೋ ಥರ ಗೋಡೆಗೆ ಮತ್ತು ಅಲ್ಲಿಗೆಲ್ಲ ಸಿಡಿದೇ ಇರೋ ಥರ ಮಾಡ್ಕೋಬೋದು. ನೋಡೋಣ ಹೆಂಗಾಗುತ್ತೆ ಅಂತ ಅಲ್ವಾ. ಹಾಕ್ತೀನಿ ಎಂದಿದ್ದಾರೆ ಗೇಟು. ನೋಡೋಣ ಬಿಡಿ. ಅಲ್ಲಿವರೆಗೂ ಇದೊಂದು ಸ್ವಲ್ಪ ಅಡ್ಡ ಇಟ್ಟರಕ್ಕೆ ನಾವು ಗೇಟ್ ಥರ ಈ ಶೆಡ್ಗೆ ಇದು ಗೇಟ್ ಥರ ಏನಿದು ಶೀಟ್ ನಿಜವಾಗ್ಲೂ ಈ ಶೀಟಲ್ಲಿ ಬೇಕಾದ್ರೆ ಹಿಂಗಾರು ಇದ್ಬಿಡೋಣ. ಇದು ಯಾವ ಶೀಟು ಸೋ ಕಬ್ಬಿಣದ್ರಲ್ಲಿ ಇರೋಕ್ಕಾಗಲ್ಲ ಅಲ್ಲ ಅದು. ಹಾಂ ಈ ಥರ ಯಪ್ಪ ಎಷ್ಟು ಕಾವು ಗೊತ್ತಾ. ಅದು ಬಿಸಿ ಏನೋ ಬೆಂದೋಗ್ತಿದ್ವಿ ಅನ್ನೋ ಥರ ಫೀಲ್ ಆಗುತ್ತೆ. ಅಪ್ಪ ಆಗೋದೇ ಇಲ್ಲ ಇಲ್ಲಂತೂ ಇವಾಗೇನೆ. ಬನ್ನಿ ಇವಾಗ ಅಲ್ಲಿ ಹೊಸ ಮನೆ ಹತ್ರ ಹೋಗಬೇಕು. ನಾನು ಖುಷಿಮ ಕರ್ಕೊಬಂದಿಲ್ಲ. ಖುಷಿಮಿಗೆ ಹೇಳೇ ಇಲ್ಲ ನಾನು ಹೋಗ್ತಿದ್ದೀನಿ ಅಂತ. ರಕ್ಷಿತಿಗೆ ನೋಡ್ಕೊತಾ ಇರೋ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟು ಹಿಂಗೆ ಓಡಿ ಬಂದೆ. ಇಲ್ಲಾಂದ್ರೆ ಅಳ್ತಾಳೆ, ಆಮೇಲೆ ಆಟ ಮಾಡ್ತಾಳೆ ಬರ್ತೀನಿ ನಾನು ಅಂತ. ಅವಳು ಕರ್ಕೊಂಬಂದ್ರೆ ಸುಮ್ಮನಿರಲ್ಲ, ಇಲ್ಲೆಲ್ಲೋ ಓಡ್ತಾ ಇರ್ತಾಳೆ. ಅವಳನ್ನ ಇಟ್ಕೊಂಡು ನಾವು ಇದು ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ಇಲ್ಲಿ ನಾಯಿಗಳು ನೋಡಿ ಎಲ್ಲೋದ್ರೂ ಗುಂಪು. ಸೋಮು ನೋಡಿದ್ರೆ ಸಾಕು ಓಡಾಡ್ಬೇಕು ಎಲ್ಲರೂ. ಕಾಯ್ತಾ ಇರ್ತದೆ. ಓಕೆ ಇವಾಗ ಹೊಸ ಮನೆ ಹತ್ರ ಬಂದ್ವಿ. ಮಾಡೋರೆ ಕೆಲಸ ನೋಡ್ತಾಯಿದ್ದೀವಿ. ನನಗೆ ಅಷ್ಟು ಸಾಲುತ್ತಾ ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ನಿಮ್ಗೆ ಯಾರಿಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತೋರಿಸ್ತೀನಿ. ಅದು ಇದೆಲ್ಲ ರೂಮ್ಸಿಗೆ ಹಾಕ್ಸಿರೋವಂಥದ್ದು. ನಾನು ವುಡನ್ ಫಿನಿಷಿಂಗಲ್ಲಿ ಏನು ಫ್ಲೋರ್ ಮಾಡಿಸಿದ್ದೀನಿ, ಅಂದರೆ ವುಡನ್ ಟೈಲ್ ಮಾಡಿಸಿರೋದು. ಈ ಥರ ಇಷ್ಟ ಹಾಕ್ಸಿದ್ದಾರೆ. ಇಲ್ಲಿಂದ ಗೊತ್ತಾಗುತ್ತೆ ನೋಡಿ. ಇಷ್ಟು ನಂಗೆ ಸಾಲುತ್ತಾ ಅಂತಂದರೆ ಸೋಮ್ ಸಾಕು ಅಂತ ಹೇಳ್ತಾವ್ರೆ. ಅಷ್ಟೇ ಸ್ಕರ್ಟಿಂಗ್ ಬರೋದು. ಹಾಂ ಅಷ್ಟೇ ಸ್ಕರ್ಟಿಂಗ್ ಬರೋದು. ಹೌದಾ? ಸ್ಕರ್ಟಿಂಗ್ ಬರೋದು ಅಷ್ಟೇ. ನೀವು ಮಾಪ್ ಮಾಡಿದ್ರೆ ನೀವು ಮಾಪ್ ಮಾಡಿದ್ರೆ ಅದು ಹೆಚ್ಚಾಗಿ ಇದಾಗಬಾರ್ದು ಅಂತನಾ? ಓಕೆ ಅಷ್ಟೇ ಸ್ಕರ್ಟಿಂಗ್ ಬರೋದು ಅಷ್ಟೇ. ಈ ಥರ ಮಾಡೋರೆ. ಮತ್ತು ಹೆಂಗೆ ಗೊತ್ತಾ, ಇದೇನು ಡಿಸೈನ್ ಇದೆ, ಈ ಡಿಸೈನ್ ಬಂದು ನಮಗೆ ಕೇಳಿದ್ರು ಅವರು. ಹೆಂಗೆ ಅಂದರೆ ಒಂದು ಲೈನ್ ಒಂದೇ ಸಮಕ್ಕೆ ಇಟ್ಕೊಂಡು ಬರ್ತಾರಲ್ಲ ಆ ಥರ ಬೇಕಾ, ಇಲ್ಲ ನಿಮ್ಗೆ ಈ ಥರ ಡಿಸೈನಲ್ಲಿ ಬೇಕಾ ಅಂತ ಕೇಳಿದ್ರು. ನಾನಿಲ್ಲ, ನನಗೆ ಈ ಥರ ಡಿಸೈನಲ್ಲೇ ಬೇಕು. ಯಾಕಂದರೆ ಅದು ಒಂದೇ ಸಮ ಸ್ಟ್ರೈಟ್ ನೋಡೋದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದನ್ನು ಇವಾಗ ಹಾಕಿದರೆ ಇದ್ರ ಮೇಲೆ ಏನು ಕೆಲಸ ನಡೆಯುತ್ತೆ? ಸೊ ಎಪಾಕ್ಸಿ ಹಾಕ್ಬೇಕು. ಇದ್ರ ಮೇಲೆ ಪೇಪರ್ ಹಾಕ್ಬಿಟ್ಟು ಎಪಾಕ್ಸಿ ಹಾಕ್ಬಿಟ್ಟು POP ಏನು ಮುಚ್ಚಿಬಿಡ್ತಾರೆ, ಫುಲ್ ಕ್ಲೋಸ್ ಮಾಡಿಬಿಡ್ತಾರೆ. ಇಂಟೀರಿಯರ್ ಎಲ್ಲ ಆದಮೇಲೆ ಅವಾಗ ತೆಗೆದು ಈ ಸೆಂಟ್ರಲ್ ಏನೇನಿದೆ ಇದೆಲ್ಲ ಇದಕ್ಕೆ ಅದೇನೋ ಎಪಾಕ್ಸಿ ಹಾಕಿ ಫುಲ್ಲು ಫಿಲ್ ಮಾಡಿಬಿಟ್ಟು ಆವಾಗ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಈಗೆಲ್ಲ ಫುಲ್ ಗಲೀಜಿದೆ, ಅದಕ್ಕೆ ಏನು ನಮಗೂ ಅಷ್ಟು ಗೊತ್ತಾಗೋದಿಲ್ಲ. ಕ್ಲೀನ್ ಆದಾಗ ಚೆನ್ನಾಗಿ ಕಾಣಿಸುತ್ತೆ. ಆದರೆ ನಾರ್ಮಲ್ ಫ್ಲೋರ್ಗೂ ನಾರ್ಮಲ್ ಹಾಕ್ತೀವಲ್ಲ ನಾವು ಲಿವಿಂಗ್ ಏರಿಯಾ, ಅದೆಲ್ಲದಕ್ಕೂ ಇದೊಂಥರ ಡಿಫ್ರೆಂಟ್ ಇರುತ್ತೆ. ಇದು ಯಾವಾಗಲೂ ಈ ಕಾನ್ಸೆಪ್ಟ್ ಒಂಥರ ಚೆನ್ನಾಗಿರುತ್ತೆ. ಆದರೆ ವುಡನ್ ಫ್ಲೋರು ಸಖತ್ತಾಗಿ ಕಾಣಿಸುತ್ತೆ ಹೈಲೈಟಾಗಿ. ಸೊ ಅದಕ್ಕೋಸ್ಕರ ನಾವು ಇದನ್ನು ಹಾಕಿರೋ ಅಂಥದ್ದು. ಎಲ್ಲ ಹೋಮ್ ಟೂರ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಬಿಡಿ ಫ್ರೆಂಡ್ಸ್. ಅಂದರೆ ನಾವು ಇದರಲ್ಲಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ನಾವು ಎಡುತ್ತೀವಿ. ಅದಕ್ಕೆ ಎಡವುವಾಗ ಹೇಳ್ಬಾರ್ದು ಯಾವುದನ್ನು ವ್ಯೂವರ್ಸ್ಗೆ. ನಾವೆಲ್ಲ ಪರ್ಫೆಕ್ಟ್ ಆದಮೇಲೆ ಹೇಳ್ಬೇಕು ಅಲ್ವಾ.
ಸೊ ಅದಕ್ಕೋಸ್ಕರ ನಾನು ಏನಿದ್ರ ಬಗ್ಗೆ ಏನು ಹೇಳೋಕೆ ಹೋಗಲ್ಲ. ನಮಗೂ ಇದು ಹೊಸದಲ್ವಾ ಪ್ರಾಜೆಕ್ಟು. ಇನ್ನು ಬೇರೆ ಪ್ರಾಜೆಕ್ಟ್ ಮಾಡುವಾಗ ನಮ್ಗೆ ನೀಟಾಗಿ ನಾವೇ ಇನ್ನೊಬ್ರಿಗೆ ಹೇಳೋ ಥರ ಹೇಳ್ಕೊಡ್ತೀವಿ. ಇವಾಗಿದ್ದು ಈ ಥರ ನಮಗೂ ಹೊಸ ಪ್ರಾಜೆಕ್ಟ್ ಆಗಿರೋದ್ರಿಂದ ಯಾರಿಗೂ ಏನೂ ಸಜೆಷನ್ಸ್ ನಾವು ಹೇಳೋಕ್ಕೆ ಹೋಗಲ್ಲ. ನಾನು ಇದನ್ನೇ ಹೇಳಿದಲ್ಲೇ ಅಲ್ಲೇ ನೋಡಿ ಆ ಡೋರ್ ಹತ್ರ ನೋಡಿ. ಜೀನ್ಸ್ ಹಾಕುವಾಗ ಮಾತ್ರ ಎಚ್ಚರಿಕೆಯಿಂದ ನೋಡ್ಕೊಬೇಕು. ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಆಗೋದೆಲ್ಲ ಸ್ವಲ್ಪ ಕಷ್ಟ ಅಲ್ವಾ. ಸೊ ಅದೆಲ್ಲ ಕಾಮನ್ ಅಂತಾರೆ, ನನಗೆ ಪರ್ಫೆಕ್ಟಾಗಿರಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮದು ಫ್ಲೋರ್ ಈ ಥರ ಮ್ಯಾಟ್ ಫಿನಿಷಿಂಗ್ ಈ ಥರ ಇದೆ. ಸೊ ನೋಡಿ ಹೀಗೆ ಇರೋವಂಥದ್ದು ಚೆನ್ನಾಗಿದೆ. ಇದೆಲ್ಲ ಹಾಕಿದ್ಮೇಲೆ ಗೊತ್ತಾಗೋದು ಹೆಂಗೆ ಬರುತ್ತೆ ಏನು ಎತ್ತ ಅಂತ. ಸೊ ಇವಾಗಂತೂ ಐಡಿಯಾ ಒಂಚೂರು ಗೊತ್ತಾಗೋದಿಲ್ಲ. ಸೊ ಸುಮ್ಮನೆ ಹಾಕಿದ್ಮೇಲೆ ತೋರಿಸ್ತೀನಿ ನಾನು. ಇವಾಗ ಸದ್ಯಕ್ಕೆ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ಹೀಗೆ ಇದು ಮ್ಯಾಟ್ ಫಿನಿಷಿಂಗು. ನಾನು ಗ್ಲಾಸಿ ಫಿನಿಷಿಂಗ್ ತರಿಸಿದ್ದೆ, ಬೇಡಪ್ಪ ಹಪ್ಪಿ ತಪ್ಪಿನು ಅಂತ ಹೇಳ್ಬಿಟ್ಟು ಇಲ್ಲಿ ತರಿಸಿ ಇಲ್ಲಿ ತೋರಿಸಿಸ್ತಿದ್ರಾ, ಹಿಂಗೆ ಕಾಲು ಇಟ್ಟೆ ಅಷ್ಟೇ ಈ ಅಂತ ಜಾರಿಬಿಡ್ತು. ಅಪ್ಪಿ ತಪ್ಪಿನ ಬಿಡು, ಯಾಕಂದರೆ ಮೊದಲೇ ನಾನು ಬೀಳೋದು ಹೇಳೋದು ಜಾಸ್ತಿ ಅಲ್ವಾ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಫುಲ್ ಕಂಪ್ಲೀಟಾಗಿ ಅದರಲ್ಲಿ 50-50 ಬರುತ್ತೆ. ಸ್ವಲ್ಪ ಗ್ಲಾಸಿ ಅಂದರೆ 50 ಗ್ಲಾಸಿ 50 ಮ್ಯಾಟ್ ಥರ ಬರುತ್ತೆ. ನಂಗೆ ಅದೂ ಬೇಡ ಅಂತ ಹೇಳಿ ಫುಲ್ ಕಂಪ್ಲೀಟಾಗಿ ನನಗೆ ಇದೇ ಬೇಕು, ಫುಲ್ ಮ್ಯಾಟೇ ಬೇಕು, ಜಾರಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ತರಿಸಿರೋ ಅಂಥದ್ದು. ಸೊ ಇನ್ನೂ ಅದೇ ಹೇಳ್ತಾ ಇಲ್ಲ, ಕೆಲಸ ಎಲ್ಲ ನಡೀತಾ ಇದೆ. ನೋಡೋಣ, ಇನ್ನೂ ಆಗುತ್ತೆ, ಇನ್ನೂ 2 ತಿಂಗಳು ಬೇಕು ಅದೆಲ್ಲ ಕಂಪ್ಲೀಟಾಗಿ ಮುಗಿಯೋದಕ್ಕೆ. ಆದರೆ ಇದು ಫ್ಲೋರ್ ಆದಮೇಲೆ ರೂಮೆಲ್ಲ ಫುಲ್ ಸಿಕ್ಕಾಬಿಟ್ಟೆ ದೊಡ್ಡದು ಕಾಣಿಸ್ತಾ ಇದೆ. ನೋಡಬೇಕು ಅಂದರೆ ಹೇಗೆ ಇದೆಲ್ಲ ಲಪ್ಪ ಎಲ್ಲ ಆದಮೇಲೆ ಇನ್ನೂ ಜಾಸ್ತಿ ಸ್ಪೇಷಿಯಸ್ಸಾಗಿ ಕಾಣುತ್ತೆ ಅಂತ ಹೇಳ್ತವ್ರೆ. ನೋಡಬೇಕು ಏನು ಎತ್ತ ಅಂತ ಹೇಳಿ. ಪಟ್ಟಿ 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 ಬೆಳೆದ್ಮೇಲೆ ಪರವಾಗಿಲ್ಲ, ರೂಮ್ಸಿಂದೆಲ್ಲ ಪಟ್ ಅಂತ ಬೇಗ ಹಾಕ್ಬಿಟ್ರು. ಬಾತ್ರೂಮ್ದಂತೂ ಒಂದೊಂದು ಬಾತ್ರೂಮ್ಗೆ 3 ದಿನ ಆಗುತ್ತೆ ಅಂತ ಹೇಳೋರೆ. ನೋಡೋಣ ಹೆಂಗಾಗುತ್ತೆ ಏನು ಎತ್ತ ಅಂತ ಹೇಳಿ. ಇದೇ ಮೇಯ್ನು. ಅದು ಅದೇ ನಾವು ರೂಮ್ಸ್ಗಳಿಗೆಲ್ಲ ವುಡನ್ ಫ್ಲೋರೇ ಹೋಗಿರೋದು ಕಂಪ್ಲೀಟಾಗಿ, ಎಲ್ಲದಕ್ಕೂ ವುಡನ್ ಫ್ಲೋರೇನೆ. ಆದರೆ ಇದು ಏನು ಅದು ಈ ಸೆಂಟರ್ ಜಾಗ ಏನೇನು ಬರುತ್ತೆ ಅದೆಲ್ಲ ಒಂದೇ ಒಂದೇ ಫ್ಲೋರ್. ಫಸ್ಟಿಗೆ ನಾನು ಸೆಲೆಕ್ಟ್ ಮಾಡಿದ್ದೆ, ತೋರಿಸ್ತೀನಿ. ಇದು ನೋಡಿ, ಫಸ್ಟು ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದು ಎಲ್ಲಿ ಅಲ್ಲಿ. ಸೊ ಮೈ ಟೈಲ್ಸಲ್ಲಿ ಫ್ರೆಂಡ್ಸ್ ಇದನ್ನು ಸೆಲೆಕ್ಟ್ ಮಾಡಿದ್ದು ನಾವು ಈ ಥರ. ನನಗೆ ಯಾಕೋ ಇದು ಫ್ಲೋರ್ ಇದು ಇಷ್ಟನೇ ಆಗಲಿಲ್ಲ. ಆಮೇಲೆ ಬೇಡ ನನಗೆ, ಮತ್ತು ಈ ಥರ ಹಾಕಿದ್ರೆ ಲುಕ್ಕಾಗೂ ಚೆನ್ನಾಗಿ ಕಾಣಿಸಲ್ಲ ಅಂತ ಗೊತ್ತಾಯಿತು. ಇದೇ ಲುಕ್ ಚೆನ್ನಾಗಿ ಬರೋದು ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಆಮೇಲೆ ಮೈ ಟೈಲ್ಸಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟು ಇದು ಮೈ ಟೈಲ್ಸ್ದೆ ಕ್ಯಾನ್ಸಲ್ ಮಾಡಿ ಆಮೇಲೆ ನಾವು ಸೋಮನಿನಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಹಾಗೆ ಇನ್ನು ಈ ಬಾಲ್ಕನಿನಲ್ಲೆಲ್ಲ ಇನ್ನೂ ಲಾಸ್ಟಿಗಂತೆ ಮಾಡೋದು ಸ್ವಾಮಿ ಇದೆಲ್ಲ. ಲಾಸ್ಟ್ಗಂತೆ ಇದೆಲ್ಲ ಮಾಡೋದು, ಇದೆಲ್ಲ ಇವಾಗೆಲ್ಲ ಮಾಡಲ್ಲಂತೆ. ಸೊ ಲಾಸ್ಟ್ ಹೌದಾ, ತುದಿನಲ್ಲ ಪಟ್ ಅಂತ ಹೊಡೆದೋಗ್ಬಿಟ್ರೆ. ಸಂಡೇ ಆಗಿರೋದ್ರಿಂದ ಎಲ್ಲ ಒಬ್ರೊಬ್ರು ಒಂದೊಂದು ಫ್ಲೋರಲ್ಲಿ ಹೋಗಿ ಆರಾಮಾಗಿ ಮಾತಾಡ್ತವ್ರೆ ಅವ್ರ ಹೆಂಡ್ತಿ ಜೊತೆ, ಲವರ್ ಜೊತೆ ಎಲ್ಲ ಒಂದೊಂದು ಫ್ಲೋರಲ್ಲಿ ಒಂದೊಂದು ಬಾಲ್ಕನಿಲಿ ಒಬ್ರೊಬ್ರು ನಿಂತ್ಕೊಂಡವ್ರೆ. ಒಂದೊಂದು ರೂಮ್ ಒಬ್ರೊಬ್ರು ಅವರೇ ಕೆಲಸ ಮಾಡೋರು. ಏನು ಗೂಡು ಮಾಡ್ಕೊಂಡಿದ್ಯಾ? ಅಂದರೆ ಇವರೇ ಈ ಮನೆಗೆ ಎಲ್ಲ ಓನರು, ನಾವು ಬರೋವರೆಗೂ ಅವ್ರದ್ದೇ ಜಾಗ ಎಲ್ಲ. ಮತ್ತು ಇಲ್ಲೆಲ್ಲ ಕಂಪ್ಲೀಟಾಗಿ ಇದು ಎಲಿವೇಶನ್ ಪಾರ್ಟ್ ಬರುತ್ತೆ. ಸೊ ಇದೆಲ್ಲ ಕಂಪ್ಲೀಟಾಗಿ ಏನು ಟೈಲ್ಸ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನಾನು ಹೇಳಿದೆ, ಯಾಕೆಂದರೆ ಡೈರೆಕ್ಟ್ ಬಿಸಿಲು ಬೀಳೋದ್ರಿಂದ ನನಗೆ ಸ್ವಲ್ಪ ಏನು ಬಿಸಿಲಿಗೆ ಶೇಡ್ ಆಗದೆ ಇರೋ ಥರ ಅಂತಂದರೆ ಟೈಲ್ಸೇನೆ ಇವಾಗೆಲ್ಲ ಟ್ರೆಂಡಲ್ಲಿರೋದು. ಸೊ ಅದಕ್ಕೆ ಟೈಲ್ಸ್ ಹಾಕೋದ್ರಿಂದ ಇದೆಲ್ಲ ಈ ಥರ ಮಾಡೋರೆ ಅಲ್ಲ. ಸೊ ಇದೆಲ್ಲ ಕಂಪ್ಲೀಟಾಗಿ ನಮ್ಮದು ಎಲಿವೇಶನಲ್ಲಿ ಇದು ಬರೋವಂಥದ್ದು, ರಫ್ ಬಿಡಬೇಕು. ಸೊ ಅದಕ್ಕೋಸ್ಕರ ಇದು ಕಟ್ಬಿಟ್ಟವ್ರೆ. ಸೂಪರ್ ಅಲ್ಲ. ಕೆಳಗಡೆ ಕಟ್ಟಬೇಕು, ಕೆಳಗಡೆನೂ ಕಟ್ಟಬೇಕು. ಅದು ಕಟ್ಟಿ ಅದ್ರ ಮೇಲೆ ಗ್ಲಾಸ್ ಬರೋದು ಇವಾಗ.
ನಾನು ಹೇಳಿದ್ನಲ್ಲ ಬೇಡ ಕಂಪ್ಲೀಟಾಗಿ. ಫ್ರೆಂಡ್ಸ್ ಇದೊಂದು ಏನಂದರೆ ನಮ್ಗೆ ಇವಾಗ ಕೆಲವ್ರು ಏನು ಮಾಡ್ತಾರೆ ಕಂಪ್ಲೀಟಾಗಿ ಮೇಲ್ಗಡೆಯಿಂದ ಏನಂದರೆ ಇವಾಗ ಕೆಳಗಡೆ ಕೆಳಗಿಂದನೇ ಕಂಪ್ಲೀಟಾಗಿ ನಮಗೆ ಗ್ಲಾಸ್ ಹಾಕ್ಸ್ಬಿಟ್ರೆ ಬಾಲ್ಕನಿಗಳಿಗೆ ಇಲ್ಲಿವರೆಗೂ ಬರುತ್ತೆ. ನಾನು ಇಲ್ಲಿ ಹೈಟಿಗೆ ಬೇಕು, ಮಕ್ಕಳು ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಡೇಂಜರ್ ಅಲ್ಲ, ಸೊ ಈ ಹೈಟಿಗೆ ಬರುತ್ತೆ ನಾನು ಹೇಳಿದ್ದೀವಿ. ಇವಾಗ ಆ ಹೈಟ್ ಬೇಕಂದರೆ ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತಲ್ವಾ, ಸೊ ಅದಕ್ಕೆ ನಾವೇನಂದ್ವಿ ಅಂತಂದರೆ ಅಷ್ಟು ನಮಗೆ ಹೈಟ್ ಬೇಕು, ಹಾಗೆ ಮೇಂಟೈನ್ ಹೆಂಗೆ ಮಾಡ್ಬೋದು ಅಂತ ಅನ್ನುವಾಗ ಈ ಥರ ಅರ್ಧ ಗೋಡೆ ಇದ್ರ ಮೇಲೆ ಇಷ್ಟು ಅರ್ಧ ಗ್ಲಾಸು ಕ್ಲೀನ್ ಮಾಡ್ಕೊಳ್ಳೋದಂದರೆ ಹೀಗೂ ಮಾಡ್ಕೋಬೋದು, ಅದು ಹಿಂಗೆ ಬರ್ಬಿಟ್ಟು ಈಗೂ ನಾವು ವರ್ಷಕೊಂಡು ಕ್ಲೀನ್ ಮಾಡ್ಕೋಬೋದು. ಸೊ ಅದಕ್ಕೆ ಬಾಲ್ಕನಿಗೆ ನಾವು ಈ ಥರ ಪ್ಲ್ಯಾನ್ ಮಾಡಿಸಿರುವಂಥದ್ದು. ಕೆಲವೊಂದೆಲ್ಲ ಸ್ವಲ್ಪ ಐಡಿಯಾ ಓಡಿಸಿ ಪ್ಲ್ಯಾನ್ ಮಾಡಿದ್ವಿ, ಕೆಲವೊಂದು ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಎಡವಿದ್ದೀವಿ, ತುಂಬಾ ಎಡವಿದ್ದೀವಿ. ಸೊ ಇದೆಲ್ಲ ಕಂಪ್ಲೀಟ್ ಎಲಿವೇಷನ್ನಲ್ಲಿ ಬರುತ್ತೆ. ಇದು ಕ್ರ್ಯಾಕ್ ಆಗಿದೆ ಸರ್ ಟೀ ಕುಡ್ಡಂದು ಕೆಲವೊಂದು ಟೈಮು ಸೀಸನ್ಗೆ ಆಗಲೇಬೇಕಂತ ಆಮೇಲೆ ಮಾಡ್ಕೊತಾರೆ, ಸ್ವಲ್ಪ ಕ್ರ್ಯಾಕ್ ಆಗುತ್ತೆ ಕಾಮನ್ನು. ಆದರೆ ಇದೆಲ್ಲ ಮಾಡಬೇಕಾದ್ರೆ ಏನು ಅಷ್ಟು ನೋಡಿದ್ರೆ ಅದನ್ನು ಫಿಲ್ ಮಾಡ್ತಾರೆ. ಸಿಕ್ಕಾಬಿಟ್ಟೆ ಹೈಟ್ ಹೋಗುತ್ತೆ, ಇದು ಡಬಲ್ ಹೈಟಲ್ಲಿ ಹೋಗುವಂಥದ್ದು. ಇದು ಕಂಪ್ಲೀಟಾಗಿ ಮಳೆ ಬಂದಾಗ ಹೆಂಗೋ ಗೊತ್ತಿಲ್ಲ, ನೋಡುವ ಹೇಗಾಗುತ್ತೆ ಅಂತ. ಇನ್ನೂ ಕೆಲವೊಂದು ಡಿಸೈನು ಮತ್ತು ಯಾವ ಟೈಲ್ಸ್ ಹಾಕೋದು ಅಂತೆಲ್ಲ ಸೆಲೆಕ್ಟ್ ಮಾಡೋದಿದೆ. ಸೊ ಆಗುವಾಗ ನಾನು ಹೇಳಿದೆ ತೋರಿಸ್ತೀನಿ, ಒಂದೊಂದೇ ಪಾರ್ಟು ಒಂದೊಂದು ಐಡಿಯಾ. ನೀವು ಯಾರು ಮನೆ ಕಟ್ತಾರೆ ಒಂದು ಐಡಿಯಾ ಬರಬೇಕಲ್ವ, ಸೊ ಅದಕ್ಕೆ ನಾನು ಅದನ್ನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಹಾಂ ಇರಲಿಲ್ಲ ಆ್ಯಕ್ಚುಲಿ, ಏನೋ ಮಾಡಿಬಿಟ್ಟಿದ್ರು ಆಲ್ರೆಡಿ. ಅದೇ ಕೆಲವೊಂದು ಎಡವಿದ್ದೀವಿ ಅನ್ನೋದಕ್ಕೆ ಇದೆ. ಇರಲಿಲ್ಲ ಆ್ಯಕ್ಚುಲಿ, ಅಲ್ಲಿ ಟೀಕೆ ನೆಸೆಸಿಟಿ ಇರಲಿಲ್ಲ ನಮಗೆ, ಸೊ ಹಂಗೆ. ಇಲ್ಲ ರೀ, ನನಗೇನೋ ಬೇರೆಯವ್ರ ಮನೆಗೆ ಹೋದಾಗೆಲ್ಲ ಭಯ ಆಗ್ತೈತಿ, ಈ ಮನೆಯಂತೂ ಒಂದಿನಕ್ಕೂ ಭಯ ಅಂತ ಅನ್ಸಿಲ್ಲ. ಕೀರ್ತಿ ಎತ್ತಬೇಕಾದ್ರೆ ಅವತ್ತು ಭಯನಿಕ್ಕಿಂತ ನನಗೆ ಹೈಟ್ ಫೋಬಿಯಾ ಇದೆ ಅಂತ ಹೇಳಿಲ್ವ, ನನಗೆ ಯಾವತ್ತೂ ಇಲ್ಲ ಭಯ ಅಂತ ಫೀಲ್ ಆಗಿಲ್ಲ ನನಗೆ. ನನ್ನ ಮಗಳೇ ಎತ್ತಾಳೆ ಚೆನ್ನಾಗಿ. ಆಯಿತು, ನೋಡ್ಕೊಂಡೇ ಬರ್ತೀನಿ. ಹ್ಞೂ ಅದೇನಾದ್ರು ಅಡ್ಡ ಇಟ್ಟಿದ್ರೆ ಅಷ್ಟೇ ಹೇಳೋದು ಬಿಡ್ಬೇಕಷ್ಟೆ. ಓಕೆ, ಇವಾಗ ಮನೆಗೆ ಬಂದೆ. ರಕ್ಷಿತ್ ತಲೆನೋ ಅಂತ ಹೇಳ್ತವನೆ, ಸೊ ಅದಕ್ಕೋಸ್ಕರ ನಾನೇ ಕೊಟ್ಟು ಬರೋಣ. ಕೀರ್ತಿಗೆ ಒಂದು ಸ್ವಲ್ಪ ಕರ್ಕೊಂಡು ಹೊರಡ್ತಿದ್ದೀನಿ. ಅವರು ನಾಳೆ ಹೊರಡೋದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ, ನಿಖಿತ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಅಂದರು. ಸೊ ಅದಕ್ಕೆ ಹಂಗೆ ಮಾತಾಡಿಸ್ಕೊಂಡು ಹೋಗೋಂಗೆ ಕೊಟ್ಟು ಬರೋಣ ಅಂತ ಹೇಳ್ಬಿಟ್ಟು ಕೀರ್ತಿ ಮನೆಗೆ ಹೋಗ್ತಾ ಇದ್ದೀನಿ. ಹಾಯ್ ಬಬ್ರು, ಹೌ ಆರ್ ಯು ಮ್ಯಾನ್? ಹಾಂ, ಎಲ್ಲಿ ನಿನ್ನ ದೋಸ್ತು? ಎಲ್ಲೋ ಖುಷಿಮ? ಇಲ್ಲಿ ಖುಷಿ ಬರಬೇಡ, ಅಲ್ಲೇ ಇರು. ಖುಷಿ ಬಬ್ರನ್ನ ಮಾತಾಡಿಸ್ಬೇಡ, ಅಲ್ಲೇ ಇರು. ಬರಬೇಡಕ್ಕೆ ಖುಷಿ, ಲಿಫ್ಟಲ್ಲೇ ಇರು. ಚಪ್ಪಲ್ ನೋಡ್ತಾನೆ, ಚಪ್ಪಲ್ ಹುಡುಕ್ತಾನೆ. ತಗೊಳ್ಳಿ, ಇಟ್ಕೊಳ್ಳಿ ಕೀರ್ತಿ. ಅಯ್ಯೋ ಹಂಗೆ 2 ಬಾಕ್ಸ್ ಅಲ್ಲೇ ಇತ್ತು. ನಾನು ಅಂದ್ಕೊಂಡೆ ಅಯ್ಯೋ ಒಂದಿನ ಪಲಾವು ಒಂದಿನ ಉಪ್ಪಿಟ್ಟು. ಹಾಂ, ಏನಕ್ಕೆ ಇನ್ನೇ ತರೋದು ಹಂಗೇನೆ ಅಂತ ಅಂದ್ಬಿಟ್ಟು ಹಂಗೆ ತಗೊಬಂದ್ಬಿಟ್ಟೆ. ಅದು ಮೇ ಬಿ ಚಂಪಾಕಲ್ಲಿ ಇರೋದು ಒಂದು ಕವರಲ್ಲಿ ಎಲ್ಲ ತುಂಬಿಸ್ಕೊಬಂದಿದ್ದೀವಿ. ಚಂಪಾಕಲ್ಲಿ ರೊಟ್ಟಿ ಎಲ್ಲ. ಓ ಸರ್, ಇದನ್ನ ಎತ್ಕೋತಾವ್ರೆ. ಇಲ್ಲಿಗೆ ಬರ್ತಾರೆ ಇಲ್ಲ ಮತ್ತೆ ಊಟ ಮಾಡ್ಕೊಂಡು ನಾನು ಒಬ್ಬೊಬ್ರು ಇಬ್ರೇ ತಿಂದಿರೋದು. ಊಟ ಮಾಡ್ಕೊಂಡು ಇದ್ರೊಳಗಡೆ ಎಗ್ ಹಾಕಿದ್ರೆ ಸಪ್ರೇಟ್ ಹಾಕಿದ್ದೆ, ಸಪ್ರೇಟ್ ಹಾಕಿ ಕೂಗಿಸ್ದೆ. ಆಮೇಲೆ ಅದು ಸುಮ್ನೆ ಅದ್ರಲ್ಲೇ ಬಿಟ್ರೆ ಇದಾಗುತ್ತೆ. ಖುಷಿ ಬಂದಿಲ್ಲ ಒಬ್ರು. ಖುಷಿ 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 ಸರಿ, ಅವ್ರು ಅಲ್ಲೇ ಊಟ ಮಾಡ್ಕೊಂಡ್ ಬರ್ತೀವಿ ಅಂದ್ರು. ಊಟ ಮಾಡ್ಕೊಂಡ್ ಬರ್ತೀವಿ. ಎಗ್ ಬಿರಿಯಾನಿ ಮಾಡಿರುತ್ತೆ, ಅದು ಇವಾಗ ನಮ್ಮ ಮನೆಗೆ ಬರ್ತಾ ಇದೆ. ಖುಷಿ ನಾನು ಇವಾಗ ಎಣ್ಗಾಯಿ ತಿಂತೀನಿ. ನಾನು ಕರ್ಕೊಬರಲ್ಲ. ಆಮೇಲೆ ನಿಮ್ಮಿಬ್ರು ನಾನು ಮೊದಲೇ ತಲೆನೋವು ಐತೆ, ಆಮೇಲೆ ಇನ್ನೂ ತಲೆನೋವು. ಆಲೆ ಅಮ್ಮ ಅಮ್ಮ ಅಂದ್ಲು, ಹಂಗೆ ತಪ್ಪಿಸ್ಕೊಂಡು ನೋಡಿ ಬಂದೆ. ಹೌದೌದು, ಬೇಕಾ ತಿನ್ನಿಸ್ತೀನಿ, ಅದಕ್ಕೆ ಆಂಟಿ ಕೊಟ್ಟಿದ್ದು ಬಾ. ಓಕೆ, ಇವಾಗ ಕೀರ್ತಿ ಬಿರಿಯಾನಿ ಕೊಟ್ಟರೆ ತಂದೆ. ಸೊ ಖುಷಿಮಾಗೆ ಇವಾಗ ತಿನ್ನಿಸ್ಬೇಕು, ಎಗ್ ಬಿರಿಯಾನಿ ಮಾಡಿದ್ದೀನಿ ಕಿತ್ತ ಅಂತ ಹೇಳ್ತಾಯಿದ್ರು. ಸೊ ಅದರಿಂದ ಇವಾಗ ಅದನ್ನ ಖುಷಿಮಾಗೆ ಹಾಗೆ ಹಾಂ ಜಿಯಾ ಬೇಕಾ ಕೊಡ್ತೀನಿ.
ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಸದ್ಯಕ್ಕೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ವ್ಲಾಗ್ ಇಷ್ಟ. ಥ್ಯಾಂಕ್ ಯು. ಬಾಯ್ ಮಾಡು ಖುಷು. ಬಾಯ್ ಬಾಯ್. ನಾನು ನನ್ನ ಮಗಳು ಪಿಂಕು. ಖುಷಿ ಇಲ್ಲಿ ಪಿಂಕು. ಬಾಯ್.